Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬೆಳಗಾವಿಯಲ್ಲಿ ಪೊಲೀಸರ ಜೊತೆ ಏಜೆಂಟರು ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪೊಲೀಸರ ನಡುವೆ ವಾಗ್ವಾದ. ಯಾವ ಕಾರಣದಿಂದ ಮೊಬೈಲ್ ಒಯ್ಯಲಿಕ್ಕೆ ಅನುಮತಿ ಕೊಡಲಾಗಿದೆ? ಅನುಮತಿ ಇದ್ರೂ ಪೊಲೀಸರು ಆಕ್ಷೇಪ ಮಾಡಿದ್ರು. ಈ ಕಾರಣದಿಂದ ವಾಗ್ವಾದಗಳು ನಡೆದಿದೆ. ಡಿಸಿ ನಿತೇಶ್ ಪಾಟೀಲ್ ಹಾಗೆ ಪೊಲೀಸರ ಜೊತೆಗೆ ಇನ್ನಿತರ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗಿನ ಏಜೆಂಟ್ಗಳು ಒಂದು ಹಂತದಲ್ಲಿ ವಾಗ್ವಾದವನ್ನ ನಡೆಸಿದ್ರು ಅನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಅದು ಮೊಬೈಲ್ ತೆಗೆದುಕೊಂಡು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹೋಗುವಂತ ವಿಚಾರವಾಗಿ ಇಲ್ಲಿ ಗೊಂದಲ ಏರ್ಪಟ್ಟಿರುವಂತದ್ದು. ಕಾಂಗ್ರೆಸ್ ಏಜೆಂಟ್ಗೆ ಮೊಬೈಲ್ ಒಯ್ಯೋದಕ್ಕೆ ನೀವು ಅನುಮತಿ ಕೊಟ್ಟಿದ್ದೀರಾ, ಬೇರೆ ಏಜೆಂಟ್ಗಳಿಗೆ ನೀವು ಯಾವುದೇ ರೀತಿಯಾಗಿ ಮೊಬೈಲ್ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ, ಯಾಕೆ ಅವ್ರಿಗೆ ಮಾತ್ರ ನೀವು ಕೊಡ್ತಾ ಇದ್ದೀರಾ ಅನ್ನುವಂಥ ವಾಗ್ವಾದ ಈ ಸಂದರ್ಭದಲ್ಲಿ ನಡೀತು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ನೋಡಿ, ಅಲ್ಲಿ ಡಿ.ಸಿ ಜೊತೆಗೆ ಅಲ್ಲಿನ SP ಜೊತೆಗೆಲ್ಲ ಬಹಳ ವಾಗ್ವಾದ ನಡೆಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಏಜೆಂಟ್ ಮೋಹನ್ರನ್ನ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಳಗೆ ಕರ್ಕೊಂಡು ಹೋಗ್ತಾರೆ. ಏಜೆಂಟ್ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡುವಂತ ಕಾರ್ಯ ಕೂಡ ಆಗುತ್ತೆ. ಬೆಳಗಾವಿಯಲ್ಲಿ ಇವತ್ತು ಬಹಳ ಬೇಗನೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡುವಂತ ಕಾರ್ಯ ಆಗಿದೆ. ನಮ್ಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರವಾಗಿ ಒಂದು 7:30 ನಂತರದಲ್ಲಿ ಈ ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡುವಂತ ಕಾರ್ಯ ಆಗುತ್ತೆ ಅನ್ನುವಂಥದ್ದು. ಬಟ್ ಕೆಲ ಕಾರಣಾಂತರಗಳಿಂದ 6:30, 6:45 ಸಂದರ್ಭದಲ್ಲೇ ಬೆಳಗಾವಿಯಲ್ಲಿ ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡುವಂತ ಕಾರ್ಯ ಕೂಡ ನಡೀತಾ ಇದೆ. ಇದು ಅಲ್ಲಿರುವಂತ ಏಜೆಂಟ್ಗಳಿಗೂ ಕೂಡ ಸ್ವಲ್ಪ ಗೊಂದಲವನ್ನ ತರಿಸ್ತು. ಆಮೇಲೆ ಮೊಬೈಲ್ ತೆಗೆದುಕೊಂಡು ಹೋಗೋದಕ್ಕೆ ನಮ್ಗೆ ಅನುಮತಿ ಇದೆ, ಆದ್ರೂ ಕೂಡ ಇಲ್ಲಿ ಪೊಲೀಸರು ಅದನ್ನು ಬಿಡ್ತಾ ಇಲ್ಲ ಅನ್ನುವಂಥದ್ದು ಏಜೆಂಟ್ಗಳ ಸಿಟ್ಟಿಗೆ ಕಾರಣ ಆಗಿತ್ತು ಅನ್ನುವಂಥದ್ದು ಗೊತ್ತಾಯಿತು. ಅವ್ರು ಒಬ್ರಿಗೆ ಮಾತ್ರ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ರೆ, ಇನ್ನುಳಿದವರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ಅನುಮತಿಯನ್ನ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಅನ್ನುವಂಥದ್ದು ಗೊತ್ತಾಯಿತು. ಹಲವು ಸಂದರ್ಭದಲ್ಲಿ ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನೆಲ್ಲ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ. ಅದನ್ನು ನಾವು ಕಳೆದ ಬಾರಿ ಕೂಡ ನೋಡಿದ್ದೀವಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸಾಕ್ಸ್ನಲ್ಲಿ, ಶೂ ಅಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡು ಹೋಗ್ಬಿಟ್ಟು ಆ ನಂತರ ಅದನ್ನೆಲ್ಲ ಸೀಸ್ ಮಾಡಿ ಕಳ್ಸೋಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗೆ ಮೊಬೈಲ್ ತೆಗೆದುಕೊಂಡು ಹೋಗುವಂಥ ವಿಚಾರವಾಗಿ ಗೊಂದಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಯಾವುದೇ ಚುನಾವಣಾ ಸಿಬ್ಬಂದಿಗಂತೂ ಸ್ಟ್ರಿಕ್ಟ್ ಆಗಿ ಮೊಬೈಲನ್ನು ತೆಗೆದುಕೊಂಡು ಹೋಗೋದಕ್ಕೆ, ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಳಬಿಡುವಂತ ಕಾರ್ಯವೂ ಕೂಡ ಒಂದು ಹಂತದಲ್ಲಿ ನಡೀತಾ ಇದೆ. ಬಟ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಗೊಂದಲ ಕೂಡ ಉಂಟಾಯಿತು. ಇನ್ನು ನಾವು ಮೊದಲೇ ಹೇಳಿದಾಗೆ ನೀವು ಸ್ಕ್ರೀನ್ ನಲ್ಲಿ 543 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗಿನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗ್ಬೋದು. ನಿಮ್ಗೆ ಸ್ವಲ್ಪ ಗೊಂದಲ ಆಗ್ಬೋದು, ಇದೇನು ಇನ್ನು ಮತ ಎಣಿಕೆನೇ ಶುರು ಆಗಿಲ್ಲ, ಆಲ್ರೆಡಿ ಬಿಜೆಪಿ ಒಂದಂತ ಕೊಡ್ತಾ ಇದಾರಲ್ಲ ಅಂತೇಳಿ. ಒಂದನ್ನು ಯಾಕೆ ಕೊಡ್ತಾ ಇದೀವಿ ಅಂತ ಅಂದ್ರೆ ಅದು ಸೂರತ್ಗೆ ಸಂಬಂಧಪಟ್ಟಂಗೆ. ಸೂರತ್ಗೆ ಸಂಬಂಧಪಟ್ಟಾಗೆ ಈಗ ಅಲ್ಲೇನಾಗ್ಬಿಡ್ತು, ಈ ಏನು ಕಾಂಗ್ರೆಸ್ನ ಅಭ್ಯರ್ಥಿಯ ಏನು ಅಲ್ಲಿ ಅವ್ರ ಉಮೇದುವಾರಿಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗೊಂದಲ ಉಂಟಾದಂಥ ಕಾರಣಕ್ಕಾಗಿ ಅಲ್ಲಿ ಆಮೇಲೆ ಉಳಿದಂಥ ಅಭ್ಯರ್ಥಿಗಳು ಕೂಡ ಈಗ ಬಿಜೆಪಿಯ ಕಡೆಗೆ ಅವರು ಸಪೋರ್ಟಿವ್ ಆಗಿ ನಿಂತಹ ಕಾರಣಕ್ಕಾಗಿ ಅಭ್ಯರ್ಥಿಯ ಕಡೆಗೆ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಮುಖೇನವಾಗಿ ಹಾಗಾಗಿ ಅಲ್ಲಿ ಸೂರತ್ನಲ್ಲಿ ಅಭ್ಯರ್ಥಿ ಗೆದ್ದಂತಹ ರೀತಿಯಾಗಿನೇ ಈಗ ಪರಿಗಣಿಸಲಾಗಿದೆ. ಒಂದು. ಎರಡನೇದಾಗಿ ಇಂದೋರ್ಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಷ್ಟೇ. ಇಂದೋರ್ಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂತೂ ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ಪಡೆದು ಬಿಜೆಪಿಗೆ ಸೇರ್ಪಡೆ ಕೂಡ ಆಗೋಗಿದೆ. ಹೀಗಾಗಿ ಉಳಿದಂತ ಕಾಂಗ್ರೆಸ್ ಅಲ್ಲಿ ಕರೆ ಕೊಟ್ಟಿದೆ, ನೋಟಾಗಿ ನೀವು ಮತ ಹಾಕಿ ಅಂತ ಹೇಳ್ಕೊಂಡ್ಬಿಟ್ಟು. ಅಕಸ್ಮಾತ್ ಕಾಂಗ್ರೆಸ್ಗೆ ಮತ ಹಾಕೋ ನೋಟಾಗಿ ಹಾಕಿ ಅಂತ ಅವರು ಆಲ್ರೆಡಿ ಕರೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಸ್ಪರ್ಧಿಗಳಿದ್ದಾರೆ, ಬಟ್ ಅಲ್ಲೇನಂತ ಸಮಸ್ಯೆ ಆಗಲ್ಲ ಗೆಲುವಿಗೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇರುವಂತ ಸಂಗತಿ. ಹೀಗಾಗಿ ಒಂದಕ್ಕೆ ಎರಡೇ ಕೊಟ್ಟರು ಆಶ್ಚರ್ಯ ಇಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.